ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಮಾರ್ನಿಂಗ್ ನಾ ಏನು ನೋಡಿದ ಅಂತ ಕೆಲವ್ರು ಅವು ಅವ್ರ ಮಗನ ಮೇಲೆ ಕಾಲು ಹಾಕಿ ಹೆಂಗೆ ಕುಂತಾಳೆ ನೋಡ್ರಿ ಮುಕ್ಕೊಂಡ್ರ. ಸೊ ಇಲ್ಲಿ ನೋಡ್ರಿ ಈ ಕುರಿಗಳ್ನು ಹೆಂಗೆ ಮುಕ್ಕೊಂಡಿವಿ ನಸಕ್ನೆ. ಸೊ ಇಲ್ಲಿ ನೋಡ್ರಿ ಹೊರಗೆ ತೋರಿಸ್ತೀನಿ, ವೇಟ್ ಮಾಡಿರಿ. ಇಲ್ಲಿ ನೋಡ್ರಿ ಆಚೆ ಕೂಡ ನೋಡ್ರಿ ಆ ಥರ ಬಂತು. ಸೊ ಮಾರ್ನಿಂಗ್ ಆದ್ಮೇಲೆ ಇಲ್ಲಿ ನೋಡ್ರಿ ಇವರಿಬ್ರದ್ದು ಏನು ಆಟ ನಡೆದು ಅಂತ ಸಿಕ್ಕಾಪಟ್ಟೆ ನಾವು ಹೊಂಟಿತ್ತು ನನಗೆ ಕಲ್ಲೋಡ್ರಿ. ಆಕೆ ಸ್ವಲ್ಪ ಹೈಟ್ದು ಆಗ್ಬೇಕಂತಂದಾಗ ಸ್ಟ್ರೆಚ್ ಮಾಡ್ತಾರೆ ಬಾಡಿ. ಸೊ ಅದ್ರ ಮೇಲೆ ನಿಂತು ಸೊ ಇವ ಏನಂತ ತಳಗಿಳಿ ಇಳಿ ಅಂತಂದ್ರೆ ಇಳಲ್ಲ ನಾ ಅಂತಂದ್ರೆ. ಸೊ ಇಳಿದ್ಮ್ಯಾಗ ನೋಡ್ರಿ ಇವರಿಬ್ರು ಏನು ಬದಮಾಶಿ ಮಾಡ್ತಿದ್ರ ಅಂತ ಆಟ ಆಡೋದು. ನೀವು ಕೂಡ ನೋಡ್ರಿ ರಾಕಿ ನೋಡೋಕೆ ಆಟ ಇನ್ನೋಸೆಂಟ್ ಕಾಣ್ತಾನಂತ ತಿಳ್ಕೊಬೇಡ್ರಿ, ಭಾಳ ಬದಮಾಶನ ಸಾಕು ಮಾಡಿರ್ತಾನೆ ಎಲ್ಲರಿಗೆ. ಸೊ ಇಲ್ಲಿ ನೋಡ್ರಿ ಆ ಥರ ಮಾಡ್ತಾನಂತ. ಆಕೆ ಬಾಬಾ ಅಂದ್ರೆ ಆಟ ಆಡಲಕ್ಕ. ಸೊ ನೋಡ್ರಿ ಜಗಳ ಯಾವ ಥರ ಮಾಡ್ಕೊಂತಿದ್ರು. ರಾಕಿ ಸ್ವಲ್ಪ ಬದಮಾಶನ ಅಂತಂದ್ರೆ ನೋಡ್ರಿ ವಿಡಿಯೋನೇ ಆಗ್ತದೆ. ಒಟ್ಟು ಅವನ ಜೊತೆನೇ ಆಟ ಆಡ್ಬೇಕಂತ ನಾವು ಒಟ್ಟು ಜಗಳ ಜಟಿ ಎಲ್ಲ ಅವನ ಜೊತೆನೇ ಆಗ್ಬೇಕಂತ ನೋಡ್ರಿ ಯಾವ ಥರ ಸ್ಟ್ರೆಚ್ ಮಾಡ್ತಾನಂತ. ನಂಗೆ ನೋಡ್ಮ್ಯಾಗ ನಾನು ಫಾಲೋ ಮಾಡ್ಕೋದಲ್ಲ ತಾಗಿ. ಸೊ ದೇವರ ರಾಕಿ ಅಂತಾರೆ, ಸಾರಿ ರಾಕಿ ಸ್ವಲ್ಪ ಜಾಸ್ತಿ ಬದಮಾಶನ ಅದು ಅನ್ನೋಕ್ಕಿಲ್ಲ ನೋಡ್ರಿ. ಯಾವ ಜಾಬುಳ್ಕಾಯಿ ಅದು ಎಲ್ಲಿಂದ ತಂದಿದೆ? ಇನ್ನ ಸ್ವಲ್ಪ ದೊಡ್ಡ ಇಲ್ಲ, ಇನ್ನ ಸ್ವಲ್ಪ ದೊಡ್ಡದಿಲ್ಲ. ಹಾ ಇನ್ನ ಸ್ವಲ್ಪ ದೊಡ್ಡದು ತಂದ್ರೆ ಮುಗ್ದು ಆತಿತ್ತು. ಏನು ದೊಡ್ಡ ಜಾಬ್ ಲೈವ್ನಾಗೂ ನಾನು ನೋಡಿಲ್ಲ. ನೀರು ದೊಡ್ಡ ಜಾಪಕಾನ ಯಾರಂತೂ ನೋಡಿಲ್ಲ. ಇನ್ನೂ ಸ್ವಲ್ಪ ದೊಡ್ಡದು ಮಾಡಿದ್ರೆ ಅಂದ್ರೆ ಕುಂಬಳಕಾಯಿನೇ ಹೋಗ್ತಿತ್ತು ಪೂರ. ಸೊ ನಾನು ಮಾರ್ನಿಂಗ್ ಅದು ಜಾಪಕಾಯಿನ ಕಟ್ ಮಾಡಿದ್ದೆ. ಸೊ ಅದನ್ನ ತೋರಿಸ್ತೀನಿ ಅಂದ್ರಿ ನೀವು ಕೂಡ ನೋಡಿರಿ. ಸೊ ಇದು ಕಲರಿಂಗ್ ಸಲಾಗಿ ಇದಕ್ಕೆ ಇಂಜೆಕ್ಷನ್ ಕೊಟ್ಟಿರ್ತಾರೆ ರೀ. ಸೊ ಇದು ಏನು ಒರಿಜಿನಲ್ ಇರೋಲ್ಲ. ಸೊ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಸ್ವಲ್ಪ ದೊಡ್ಡದು ಮಾಡ್ತಾರೆ ರೀ, ಸ್ವಲ್ಪ ಆಗ್ಬೇಕಂತ ದಪ್ಪ ಕಾಣ್ಬೇಕಂತಂದು. ಇದು ಒರಿಜಿನಲ್ ಇರೋಲ್ಲ. ಸೊ ಕೆಮಿಕಲ್ ಹಾಕಿ ಎಲ್ಲ ಮಾಡಿರ್ತಾರೆ ಇವರು ಕಲರಿಂಗ್ ಸಲಾಗಿ. ತೋರಿಸ್ತೀನಿ ಇದ್ರಿ ಇಲ್ಲಿ ನೋಡ್ರಿ ಯಾವ ಥರ ಕಟ್ ಮಾಡ್ಕೊಳತ್ತಿದ್ದೀನಿ ಅಂತ. ಸೊ ನೋಡಿದ್ರಿ ಕಲರ್ ಹೆಂಗಿದೆ ಅಂತ, ಸ್ವಲ್ಪ ಲೈಟ್ ಇದ್ದಂಗೆ ಅದ. ಸೊ ಪೂರ್ತಿ ಆಗೋದ್ರಾಗ ಅದ. ಸೊ ಇದು ಜಾಸ್ತಿ ಟಿಕಾವು ಆಗಲ್ಲ, ಮನೆಗೆ ಇಡಲಪ್ಲೇ ಇಲ್ಲ, ಜಲ್ದಿ ಇದು ಆಗ್ಬಿಡ್ತದ, ಹಳಸಟ್ ಟೈಪ್ ಆದಂಗೆ ಆಗ್ಬಿಡ್ತದೆ, ಜಾಸ್ತಿ ಇಡಲಪ್ಲೇ ಇಲ್ಲ. ಒರಿಜಿನಲ್ ಇತ್ತಂದ್ರೆ ನಾವು ಎಷ್ಟು ದಿನ ಇಟ್ರು ಇಲ್ಲ 2 ದಿನ ಇಟ್ಟರು ಅಂದ್ರೂ ಇದು ಆಗಿರ್ತದೆ, ಸ್ವಲ್ಪ ಅಷ್ಟೇ ಗಟ್ಟಿ ಇರ್ತಿರ್ತದೆ. ಸೊ ಇದು ಒರಿಜಿನಲ್ ಇಲ್ಲ. ಸೊ ಇದು ಡೂಪ್ಲಿಕೇಟ್ ಇದ್ದಂಗೆ ತಿಳ್ಕೊರಿ. ಇದು ಈ ಥರ ಮಕ್ಳಿಗೆ ಕೊಡ್ಲಕ್ಕೆ ಹೋಗ್ಬೇಡ್ರಿ. ಮಕ್ಳಿಗೆ ಕೊಟ್ಟರೆ ಮಕ್ಳಿಗೆ ಕೊಡ್ಲಕ್ಕೆ ಹೋಗ್ಬೇಡ್ರಿ, ಮಕ್ಳಿಗೆ ಚಲೋ ಇರಲ್ಲ ಹೆಲ್ತಿ. ಫ್ರೂಟ್ಸ್ನ ಬಗ್ಗೆ ನೀವು ನ್ಯೂಸ್ ಕೇಳಿರ್ಬೋದು. ಹೈದ್ರಾಬಾದ್ನಾಗೂ ಆಗಿದ್ದೆ, ಒಂದು ಫ್ಯಾಮ್ಲಿ ಒಂದು ವಾಟರ್ ಮೆಲನ್ ತಿಂದಿದ್ದಕ್ಕೆ ಎಲ್ಲರೂ ಸತ್ತು ಹೋಗಿದ್ದಾರೆ ಅಂತ. ಸೊ ನೀವು ಸ್ವಲ್ಪ ನೋಡ್ತೀನಿ ರೀ, ಫ್ರೂಟ್ಸ್ನಾಗ ಭೀ ಚಲೋ ಹೊಂಟಿಲ್ಲ, ಕೆಮಿಕಲ್ ಪ್ರೊವೈಡ್ ಮಾಡತ್ತಿದ್ದಾರೆ. ಸೊ ಹೆಚ್ಚು ಕಮ್ಮಿ ಮಾಡಿರಿ, ಅತಿಯಾಗಿ ತಿನ್ನಕ್ಕೆ ಹೋಗ್ಬೇಡ್ರಿ ಒಂದು ಫ್ರೂಟ್ಸ್. ನೋಡ್ತೀನಿ ರೀ ಯಾವುದು ತಿನ್ನೋದಿತ್ತಂದ್ರೆ ಈ ಥರ ಕಂಡದಂದರೆ ತಿನ್ನಕ್ಕೆ ಹೋಗ್ಬೇಡ್ರಿ. ದೊಡ್ಡ ಇದು ತಿನ್ನಬೇಡ್ರಿ. ಒರಿಜಿನಲ್ ಅಂದ್ರೆ ಸ್ವಲ್ಪ ಮೀಡಿಯಮ್ ಟೈಪ್ ಇರ್ತದೆ ರೀ, ಸಣ್ಣ ಅದು ಇರ್ತವೆ. ಬಾಳೆಹಣ್ಣಾಗ ಭೀ ನೋಡ್ಬೋದು ನೀವು, ಬಾಳೆಹಣ್ಣಾಗ ಭೀ ಸ್ವಲ್ಪ ಡಾಟ್ ಇರ್ತಿರ್ತಾವೆ, ಅದು ತೊಗೋಬೇಕು. ಸೊ ನಾ ಇಲ್ಲಿ ಟೇಸ್ಟ್ ಮಾಡಿ ನೋಡಿ ನಿಮ್ಗೆ ಹೇಳ್ತೀನಿ ರೀ ಯಾವ ಥರ ಇದೆ ಅಂತ. ಇದು ಟೇಸ್ಟ್ಲೆಸ್ ಅದ, ಟೇಸ್ಟ್ ಎಲ್ಲ ಖಾಲಿ ಕಲರಿನ ಸಲಾಗಿ ಇಂಜೆಕ್ಷನ್ ಕೊಟ್ಟು ಈ ಥರ ದಪ್ಪ ಮಾಡಿಬಿಟ್ಟಿದ್ದಾರೆ. ಸೊ ಏನು ಹೇಳೋಕ್ಕಾಗೋದಿಲ್ಲ. ಸೊ ಮಕ್ಕಳಿಗೆ ಜಾಸ್ತಿ ದೂರ ಇಡ್ರಿ, ತಿನ್ನಕ್ಕೆ ಕೊಡಬೇಡ್ರಿ. ಯಾಕಂದರೆ ಇದು ಇಂಜೆಕ್ಷನ್ ಇಂತೆಲ್ಲ ಕೆಮಿಕಲ್ ಹಾಕಿ ಮಾಡಿದ್ದಾರೆ.
ಸೊ ನಾನು ಸೊ ಅಕಸ್ಮಾತ್ ನೀವು ತಿಂದ್ರೆ ಭೀ ಏನಾರು ಆಯ್ತು ಅಂದ್ರೆ ಭೀ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೋಬೋದು, ತೋರಿಸ್ರಿ. ಸೊ ಜಾಸ್ತಿ ಚುಕ್ಕುಳಿ ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇವು ಕೆಮಿಕಲ್ ಇರ್ತಾವೆ, ಕೆಮಿಕಲ್ನಿಂದ ಮಾಡಿರ್ತಾರೆ, ತಿನ್ನಕ್ಕೆ ಹೋಗ್ಬೇಡ್ರಿ ನೀವು. ಸೊ ಇದಾದ್ಮೇಲೆ ಆಚೆ ನಾವು ಇದಕ್ಕೆ ತಪ್ಪಲು ಹಾಕಿದ್ದೀವಿ ಪೂರಿಗಳಿಗೆ, ಚಡಿ ತಪ್ಪಲು ಕಡ್ದು ಹಾಕಿ. ಸೊ ನೋಡ್ರಿ ಯಾವ ಥರ ತಿನ್ನತ್ತಿದ್ರೆ ಮಕ್ಕಳು, ಸಿಕ್ಕಾಪಟ್ಟೆ ಖುಷಿ ಬರುತ್ತೆ. ಸ್ವಲ್ಪ ಮಕ್ಕಳು ತಿನ್ನೋದು ಬಂದು ಅಂತ ಹೈಟ್ನಾಗ ಅಂದ್ರೆ ತಿನ್ನೋದು ಸ್ಟಾರ್ಟಿಂಗ್ ಆಯ್ತಂದ್ರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತಿತ್ತು, ಅವೆಲ್ಲ ಜೊತೆ ಕಲ್ತು ತಿನ್ಲತ್ತವ ಅಂತ. ಸೊ ಆಕೆನೂ ನೋಡ್ರಿ ಕೋಳಿನೂ ತಿನ್ಲತ್ತದ ಅಂತ, ನನಗೆ ನಂಬೋಕೆ ಆಗ್ಲತ್ತಿಲ್ಲ ಅವು ಈಗ ತಿನ್ನೋದು ಸ್ಟಾರ್ಟಿಂಗ್ ಆಗ್ಯದ ಅಂತಂದು. ಸೊ ಇದಾದ್ಮೇಲೆ ನಮ್ಮ ಮಮ್ಮಿಗೆ ನಾನು ಟೀ ಮಾಡಿಕೊಟ್ಟಿದ್ದೆ, ನೋಡಿರಿ ನೀವು ಬಂದು ಕೊಡ್ರಿ, ನೋಡಿರಿ ಯಾವ ಥರ ಮಾಡಿದ್ದೀನಿ ಅಂತ, ನೀವು ಬಂದು ಕೊಡ್ರಿ ಸ್ವಲ್ಪ. ಸೊ ಇದಾದ್ಮೇಲೆ ನೋಡ್ರಿ ಆಚೆನ ರಾಕಿ ಜೊತೆ ಇದು ಮಾಡತ್ತೆ, ಟೈಮ್ ಸ್ಪೆಂಡ್ ಮಾಡ್ತದೆ. ನೋಡ್ರಂದ್ರೆ ಏನಾಗ್ಯದ ನನಗೆ ಕೆಲಸ. ಸೊ ಎಲ್ಲರಿ ನಾನು ಹೆಂಗೆ ಮಾಡ್ತೀನಿ ಅಂತ ನೋಡ್ರಂದ್ರೆ ರಾಕಿ ನೋಡಲ್ಲ ಅಂತಾರೆ. ಸೊ ಆದ್ಮೇಲೆ ಆಚೆ ನೋಡ್ರಿ ಅವೆಲ್ಲ ಕುರಿಗಳು ತಂದಿದ್ರು ನಮ್ಮ ಅಣ್ಣ, ನೋಡ್ರಿ ಈಗ ನೋಡ್ರಿ ಇವಕ್ಕೆ ನೋಡ್ಯಾಕಿ ಏನು ಮಾಡ್ತಾಳೆ ಅಂತ. ಸೊ ನನ್ನ ಕೈಲಿ ನೋಡ್ರಿ ಯಾವ ಥರ ಇವು ಮಾಡತ್ತ ಚಾಡಿ ಆಟ ಆಡೋದು. ಅಯ್ಯ ಇಲ್ಲಿ ನೋಡ್ರಿ ಯಾವ ಥರ ಆಟ ಆಡತ್ತ ಅಂತ, ಮ್ಯಾಕ ಇವು ಸ್ವಲ್ಪ ಚಿಕ್ಕವ್ರು, ಸ್ವಲ್ಪ ನೋಡ್ರಿ ಈಗ ಚಿಕ್ಕವರಿದ್ದಾಗೆ ಇವಾಗ ಚಲೋ ಕಾಣ್ತಾವೆ, ದೊಡ್ಡರ ಅಂದ್ಮೇಲೆ ಸ್ವಲ್ಪ ಏನು ಅನ್ಬೇಕು ನಗ್ಬಾರ್ದು ನಮ್ಮನೆ. ಸೊ ಇಲ್ಲಿ ನೋಡ್ರಿ ಆಚೆ ಹೆಂಗೆ ಮೈಲತ್ತದ ಅಂತ ಆಕಳು, ನೋಡ್ರಿ ಯಾವ ಥರ ನೋಡತ್ತಿದ ಅಂತವು ಇಬ್ಬರು. ನನಗೆ ನಾ ಹಾಯ್ ಅಂದ್ರೆ ನಂಗೆ ನೋಡತ್ತಿದ್ದವು. ಸೊ ನೋಡ್ರಿ ಅಲ್ಲಿ ಶಾಂತ ಅನ್ನಿಸ್ತದೆ, ಈಗ ನೋಡ್ಕೊತ ಕೂತಿದ್ರೆ ಅಂತಂದ್ರೆ ನೆಮ್ಮದಿ ಸಿಕ್ಕುತ್ತೆ. ನೋಡ್ರಿ ಯಾವ ಥರ ನೆಮ್ಮದಿ ಶಾಂತಿ ಅನ್ನಿಸ್ತದೆ, ಸಿಕ್ಕಾಪಟ್ಟೆ ಖುಷಿ ಅನಿಸ್ತದೆ ಇಲ್ಲಿ ಬಂದು ಕುಂತಿರಂದ್ರೆ ನೋಡೋದು. ನಾ ದಿನ ಬಂದು ಇಲ್ಲಿ ನೋಡ್ತಾ ಇರ್ತೀನಿ. ಸೊ ಇವತ್ತು ಅವ್ರು ನಮ್ಮ ಮನೆಯಿಂದ ಬಂದು ಇಲ್ಲಿ ನಿಂತಿದ್ರು. ಸೊ ಅದಾದ್ಮೇಲೆ ನೋಡ್ರಿ ಬಟರ್ಫ್ಲೈಸ್ ಹೆಂಗೆ ತಿರ್ಗಾಡತ್ತೆ, ಚಿಟ್ಟೆ ಹೆಂಗೆ ತಿರ್ಗಾಡತ್ತೆ ಪಾತ್ರಿಗತಿ ನೋಡ್ರಿ. ಎಷ್ಟು ಚಲೋ ಶಾಂತ ಅನಿಸ್ತದೆ, ನೆಮ್ಮದಿನಾಗ ಇಲ್ಲಿ ಕುಂತು ಹಾಯ್ ಅನಿಸ್ತದೆ ನೋಡ್ಕೋದು ಕೊಡ್ಬೇಕಂತ ಇವಕ್ಕಂತ. ಈಗ ಸಿಕ್ಕಿದ ಜೀವನ, ಈಗ ಟೈಮ್ ಸ್ಪೆಂಡ್ ಮಾಡಿದೆ ಅದೇ ಕ್ಷಣ ಅಂತಂದ್ರೆ ಸುಂದರವಾಗಿ ಕ್ಷಣ ಅಂತಂತೀವಿ, ಆ ಥರ ಇರುತ್ತೆ, ಕಳೆದಂಗೆ ಆಗ್ತದೆ. ಇಲ್ಲೇ ಕುಂತು ಬಿಡ್ಲಿವಪ್ಪ ಅಂತ ಅನಿಸ್ತಿತ್ತು ನನಗೆ. ಸೊ ನೋಡ್ರಿ ಇವಕ್ಕೂ ನೋಡ್ಕೊತಾನೆ ಅಲ್ಲಿ ಬರ್ಡ್ ಒಂದು ಫ್ಲೈ ಆಗಿತ್ತು, ಒಂದು ಗುಬ್ಬಿ ಮರಿ ಹಾರೋಗಿತ್ತು. ಸೊ ಇದಾದ್ಮೇಲೆ ಇಲ್ಲಿ ನೋಡ್ರಿ ಯಾವ ಥರ ಮೈಲಾತಿದೆ ಅಂತ. ಅದು ಆದ್ಮೇಲೆ ಇಲ್ಲಿ ನೋಡ್ರಿ ಮಾಡಾನು ತೋರಿಸ್ತೀನಿ ನೋಡ್ರಿ. ಮೋಡ ಯಾವ ಥರ ಚೇಂಜ್ ಆಗಿದೆ ಅಂತ, ಮಳೆ ಬರ್ತದಂತಂಗೆ ಆ ಥರ ಕಾಣಿಸ್ತದೆ. ಸೂರ್ಯ ಕೂಡ ಅಷ್ಟು ಸೆಕೆ ಬಿಸಿಲಿತ್ತು, ಸಖತ್ತಾಗಿ ಬಿಸಿಲಿತ್ತು. ಸೊ ಈಗ ನೋಡ್ರಿ ಇನ್ನು ಎಲ್ಲೋದು ಬಿಟ್ರೆ ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ತಿರ್ಗಾಡೋ ಟೈಮಿಗೆ. ಇಲ್ಲಿ ನೋಡ್ರಿ ರಾಕಿಯರೇ ಬಿಸಿಲಾಗಂತೂ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ, ಬಿಸಿಲಾಗ ನೋಡೋದು ಮಕ್ಕೋದು ಅಟ್ಟೆ ಅವನಿಗೆ. ಸೊ ಅಲ್ಲಿ ನೋಡ್ರಿ ಅವರಿಬ್ಬರು ಅಣ್ಣ ತಂಗಿ ಕಲ್ತು ಯಾವ ಥರ ತೆಳಗೆ ಕೂತಿದ್ದು ಮಾಡ್ತಿದ್ರಂತ ಮಕ್ಕೋದು. ಸೊ ಬಿಸಿಲಾಗ ಕೂಡ್ಸೋದು ಭೀ ಚಲೋನೇ ಒಂಥರ, ಬಿಸಿಲು ಇರಬೇಕು, ಬಿಸಿಲು ನೆರಳೆಲ್ಲ ಇರಬೇಕು. ಇವು ಕುರಿಗಳಿಗೆ ಒಂದೇ ಅಲ್ಲ ನೆರಳಾಗ ಕೂಡ್ಸ್ಬೇಕಂತಿಲ್ಲ, ಬಿಸಿಲು ಕೂಡ ಇರಬೇಕು. ಬಿಸಿಲಿದ್ರೆ ಇವಕ್ಕೂ ಸನ್ಲೈಟ್ ಸಿಗುತ್ತೆ, ಮತ್ತು ಹಾಗೆ ಇವಕ್ಕೆ ಎನರ್ಜಿ ಇದ್ದಂಗೆ ಒಟ್ಟು ಇವಕ್ಕೆಲ್ಲ. ನೀರನ್ನು ಅಷ್ಟೇ ಇರಬೇಕು, ಬಿಸಿಲು ಅಷ್ಟೇ ಇರಬೇಕು, ನೆರಳು ಅಷ್ಟೇ ಸಿಗಬೇಕು, ಲೈಫ್ನಾಗ ಹಿಂಗಿರ್ಬೇಕು. ಇದು ಆದ್ಮೇಲೆ ಮತ್ತೆ ನಾನು ಆಚೆ ಹೋಗಿ ನೋಡಿದಾಗ ಇಲ್ಲಿ ನೋಡ್ರಿ ಅವ್ರ ಮಮ್ಮಿ ಬಂದಿದ್ದರು, ಅಲ್ಲಿ ನಿಂತು ನೋಡತ್ತಿದ್ರು ನನಗೆ. ನೋಡ್ರಿ ಆ ಥರ ಮೇಲತ್ತಿದ್ದು ಅಂತ ನಾನು ಅಲ್ಲಿ ಗಪ್ಚುಪ್ ನಿಂತು ನೋಡತ್ತಿದ್ದೆ. ಸೊ ಇದಾದ್ಮೇಲೆ ಮತ್ತೆ ಮಾಡೋಣ ಅದು ಸಿಕ್ಕಾಪಟ್ಟೆ ಇಷ್ಟ ಆಗ್ಲತ್ತಿತ್ತು ನನಗೆ. ಇದಾದ್ಮೇಲೆ ಮತ್ತೆ ನೋಡ್ರಿ ರಾಕಿ ಆ ಥರ ಫೇಸ್ ಮಾಡ್ಕೊಂಡಿದ್ದಾನೆ ಅಂತ ಅವನಿಗೆ ನಿದ್ದೆ ಹೊಂಟಿತ್ತು. ನನಗಂತೂ ನಳ್ಳಕ್ಕೆ ಆಲತ್ತು, ಆ ಥರ ಮುಕ್ಕೋಣ ನಾವು ಕುಂಕರಣ್ಣ, ಏನು ಚಿಂತಿಲ್ಲ ಏನಿಲ್ಲ, ಒಟ್ಟು ಬಿಂದಾಸಾಗಿ ಮುಕ್ಕೋದವನಿಗೆ ಚಿಂತಿನಿಲ್ಲ. ಅಲ್ಲಿ ನೋಡ್ರಿ ಮತ್ತೆ ಹೆಂಗೆ ಮಾಡ್ತಾನೆ, ಆಕೆನೂ ಬಂದಳು ತಳಗ ನೋಡೋಕೆ. ಸೊ ಆಕಿನ ತೆಗಿ ನೋಡ್ರಿ ಆ ಥರ ಮಾಡ್ತಾನೆ, ವಿಡಿಯೋ ತಗೋ ಆ ಥರ ಅಂತಲ್ಲ ತಳೋರ ಆ ಥರ ಮಾಡಿ ಅವ್ರ ಫೇಸ್ ನೋಡ್ರಿ ಕ್ಯೂಟ್ ಮುದ್ದಾಗಿ ಕೂಸ್ಕೊಳತ್ತದ. ಈಗೀಗ ಒಂದು 5 ದಿನದ ಮರಿ ಇದ್ದಂಗೆ ಕಾಣಿಸ್ತದೆ ರೀ ಅದು, ಆ ಥರ. ಈಕೆ ನೋಡ್ರಿ ಅಂದ್ರೆ ನನಗೆ ಕ್ಯಾಮ್ರಾ ಕಿಸ್ ಕೊಡೋದೇ ಕ್ಯಾಮ್ರಾ ಕೊಡು ಅಂತ ನೋಡ್ತೀನಿ ಅಂತ. ಸೊ ನೋಡ್ರಿ ಯಾವ ಥರ ಫೇಸ್ ಕ್ಯೂಟ್ ಕಾಣ್ತದೆ ಇರ್ತದೆ ನೋಡಿದ್ರೆ. ಇವಳು ಸಿಕ್ಕಾಪಟ್ಟೆ ಬದಮಾಶಿ, ಇವಳು ನೋಡ್ಲಕ್ಕೆ ಅಟ್ಟೆ ಎಲ್ಲ ಬದಮಾಶು ಎಲ್ಲ 4-5 ಬದಮಾಶವು ಇವು ಕುರಿಗಳು
ನೋಡೋಕೆ ಅಷ್ಟೆಲ್ಲ ಸಾಧಾರಣ ತಿಳ್ಕೊಬೇಡ್ರಿ. ಇದು ಆದ್ಮೇಲೆ ನೋಡ್ರಿ ಆಚೆನ ಹೊರಗೆ ಕುಂತಾಗ ಹಿಂಗೆ ಕಾಣ್ತದೆ ನೋಡ್ರಿ ಸೀನ್. ನನಗಂತೂ ಇಲ್ಲೇ ಕುಂತು ನೋಡ್ಬೇಕೆ ಅನಿಸ್ತವೆ ಸೀನ್. ಸಾಕೇ ಆಗಲ್ಲ, ತಂಪು ಗಾಳಿ ಬೀಸ್ಕೊತಾನೆ ಇರ್ತದೆ. ಅದ್ರಾಗೆ ಕೂಡಲಿ ಅಂತ ಅನಿಸ್ತದೆ. ಅದ್ರಾಗ ಇವು ಒಂದು ಕಾಟ ನೋಡ್ಲಿಕ್ಕೆ ಓಡಲ್ಲ ಇವು ಹೊರ ನನಗೆ. ನೋಡಿರಿ ಯಾವ ಥರ ಮಾಡ್ತಾವಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲ ನೋಡಿರಿ, ನನ್ನ ನೆಮ್ಮದಿನೇ ಹಾಳು ಮಾಡಿಬಿಟ್ಟಿವೆ ನಾನು. ಏನು ಮಾಡ್ಬೇಕು ನೋಡ್ರಿ ನಾವು. ವೀಡಿಯೋ ಮಾಡ್ತೀನಂದ್ರೆ ವೀಡಿಯೋ ಮಾಡಬೇಡ ಅಂತ ಮೈ ಮೇಲೆ ಬಂದು ಕುಣಿತಾರೆ. ಏನನ್ಬೇಕು ಇವು ಐಕಿ ನೋಡ್ರಿ, ಈಗ ನೋಡಾಗ ಎಷ್ಟು ಇವ್ನು ಕಾಡ್ತಾಳಲ್ಲ, ಮುದ್ದಾಗಿ ಕಾಣ್ತಾ. ಅಷ್ಟೇನು ಚಟ್ಪಟ ಮಾಡಲ್ಲ ರೀ ಈಕಿ. ಅಂದ್ರೆ ಬದ್ಮಾಶ್ ಥರ ಎಲ್ಲ ಆಕಿ ಸ್ವಲ್ಪ ಇನ್ನೋಸೆಂಟ್ ಟೈಪ್ ಇದ್ದಂಗಳ. ಸೊ ಯಾರಿಗೂ ಏನು ತೊಂದರೆ ಕೊಡಲ್ಲ. ಹಾಲು ತೋರ್ಸಂದ್ರೆ ಹಾಕೊಂಡು ಮದುವೆ ಮಾಡ್ತಾರೆ. ನಗು ಹೊಂಟಿತ್ತು ಅಂತಾರೆ. ಸೊ ಇಲ್ಲಿ ನೋಡ್ರಿ ರಾಕಿಯರೇ ಮಾತಾಡಲ್ಲಾಗೇನ. ಇವ್ರು ಅಂದ್ರೆ ನಡು ಬಂದು ನನ್ನ ವೀಡಿಯೋ ಸ್ಟಾಪ್ ಮಾಡತ್ತಿದ್ರೆ ಅಲ್ಲಿ ನೋಡ್ರಿ ಯಾವ ಥರ ಸ್ಟಾಪ್ ಮಾಡತ್ತಾರೆ ಇವ್ರಿಬ್ರು ಕಲ್ತು. ನಾನು ವೀಡಿಯೋ ಮಾಡಬೇಡ ಅಂತಂತು. ಸೊ ಅಂತ ನಾನು ಹೋಗ್ಲತ್ತಿದ್ದಿಲ್ಲ. ಇದಾದ್ಮೇಲೆ ಇಲ್ಲಿ ನೋಡ್ರಿ ಯಾವ ಥರ ಕುಂತಿದೆ ಅಂತಂತು. ಇಲ್ಲ ನಾನು ಕೂದಲು ತಿನ್ನೋದು ಇಷ್ಟ ಆಕಿ. ಕೂದಲು ಸಿಕ್ಕರೆ ಸಾಕಲ್ಲ, ಕೂದಲು ತಿನ್ನೋದು ತಿಂತಾಳೆ ಅಂತ. ನಾ ಕ್ಯಾಮ್ರಾ ಕಡೆ ನೋಡಂದ್ರೆ ನೋಡಲ್ಲ ಅಂತಾಳೆ. ಸೊ ಇಲ್ಲಿ ನೋಡ್ರಿ ಯಾವ ಥರ ನೋಡತ್ತಿದ್ಲ ಅಂತ ಆಕಿ ಸರಿ ಅಂತಲ್ಲ ತಿನ್ನತ್ತ. ಆಮೇಲೆ ಇಲ್ಲ ನೋಡ್ರಿ ಇವ್ರು ಏನು ಮಾಡ್ತಾರೆ, ಇವರು ತಮ್ಮ ಲೋಕದಲ್ಲಿ ವ್ಯಸ್ತಾರೆ ಇವರೆಲ್ಲರು. ನಾನಂತೂ ಸಖತ್ ತಂಪು ಗಾಳಿ ಬೀಸ್ಲತ್ತದಂತ ಅದ್ರಾಗೆ ಕುಂತು ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಅನ್ಸ್ಲತ್ತಿತ್ತು. ಸೊ ಇಲ್ಲಿ ನೋಡ್ರಿ ಯಾವ ಥರ ಬಂದು ಕುಂತಿದ್ದಾಳೆ ಅಂತ ಚಿಂಟಿ. ನೋಡಿದ್ರಿ ಚಿಂಟಿ ಯಾವ ಥರ ಕುಂತಿದ್ದಾಳೆ ಅಂತ. ಒಟ್ಟು ಚಟಪಟ ಅಂತಾಳ್ರಿ. ಒಟ್ಟು ಏನು ಚೌ ಮಾಡ್ಕೋತಾನೆ ಕೊಡ್ಬೇಕಾಗ್ತಾಳೆ ಈಕೆ. ಹಿಂಗೇನು ಕೆಲಸನೇ ಇಲ್ಲ. ಒಟ್ಟೆ ನೋಡ್ಕೋದು ಕೊಡು. ನನಗಂತೂ ನೆಮ್ಮದಿನೇ ಸಿಕ್ಕೇಲಿತ್ತಿಲ್ಲ ಆ ಥರ ಅನ್ಸ್ಲತ್ತಿತ್ತು ನೋಡ್ರಿ. ನಾ ಹೇಳ್ತಾರೆ ನೋಡಿ, ಒಂದು ಸ್ವಲ್ಪ ಗಾಳಿನಾಗ ಕುಂತಿದ್ದು ಫ್ರೆಶ್ ಏರ್ ತೊಗೋಬೇಕಂದ್ರೆ ಇವನ್ನೇ ಬಂದು ನಾನು ಸತ್ಯಾನಾಶ ಮಾಡೋದು ನೋಡ್ರಿ. ಯಾವ ಥರ ಅನ್ಬೇಕು ರೀ ನೋಡ್ರಿ. ಮತ್ತು ನನಗೆ ಯಾವ ಕೊಂಡಿನ ನಗು ಹೊಂಟಿತ್ತು ನನಗೆ. ಈ ಕಿಂಡಿ ತೋರಿಸ್ತೀನಿ ಅಂತಾರಾಗಿ ನೋಡ್ರಿ. ನನಗೆ ನಗು ಅಂಟದೊಂಥರ ಏನು ಮಾಡಬೇಕು ಅಂತಂತ ನೋಡ್ರಿ. ಈಗಿಂದ ಆ್ಯಕ್ಷನ್ ಟೈಮ್ ಬಂತಂದ್ರೆ ಯಾರ ಪುಗ್ನು ಕೇಳಲಿಕ್ಕೆ ದಮ್ ಎದುರು ಬರ್ರಂತ ನೋಡ್ರಿ ಯಾವ ಥರ ಹೇರ್ಸ್ತಿಂತ. ಸೊ ಮತ್ತೆ ಹೊರಗೆ ಬಂದು ನೋಡ್ರಿ ಯಾವ ಥರ ಹೆಂಗೆ ಅನಿಸ್ತೈತಿ ಅಂತ. ಏರ್ ಫ್ರೆಶ್ ಏರ್ ಕೇಳ್ಬೇಕಂತ. ನನಗಂತೂ ಸೇಮ್ ಫ್ಲೇಮ್ನಾಗ ಹೆಂಗೆ ಶೂಟಿಂಗ್ ಮಾಡ್ತಾರೆ ಆ ಥರ ಏರ್ ಹಿಂಗೆ ಹಾರ್ಲತ್ತಿದ್ದು ಆ ಥರ ಹಾರ್ಲತ್ತಿದ್ದು. ಮತ್ತು ನಾ ಅಲ್ಲಿ ನೋಡ್ರಿ ಯವ್ವ ನನಗೆ ಖುಷಿ ಅನ್ಸ್ಲತ್ತಿತ್ತು. ಈಕೆ ನೋಡ್ರಿ ನಂದೂ ಸೆಲ್ಫಿ ತಗೋ ನಗು ಅಂತಂದ. ಮತ್ತೆ ತಳ ಮ್ಯಾಲೆ ಮಾಡ ಇವನ ಮಾಡವ ಅಂತಳಕ್ಕೆ ಕ್ಯಾಮ್ರಾ ನೋಡು ಫೋಕಸ್ ಮಾಡಿದ್ಲಿ. ಈಗ ಬಂದು ತಗೋರಿ ಅಂತಂತ ಕ್ಯಾಮ್ರಾ ಕಿಸ್ಕೊಟ್ಟೆ ಅಂತಂತ ಆಗಿ. ಸೊ ನಮ್ಮಮ್ಮ ಅದು ಕಸ ಹೊಡ್ಲತ್ತಿರೋದ್ರ. ಸೊ ಇಲ್ಲ ಯಾವ ಥರ ನಾವು ಯಾವ ಥರ ಕೂತಿದ್ವಿ ಅಂತ. ಇದು ಏನು ಮಾಡ್ತೀರ ಅದಕ್ಕೆ ಅದನ್ನು ಕೇಳ್ಬೇಕಾಗ್ತದೆ ಏನಂತಾರ. ಇವತ್ತೇ ನೋಡೋಣಾಗುತ್ತೆ. ಒಂದೊಂದು ಊರಾಗ ಒಂದೊಂದು ಹೆಸರು ಇರ್ತಾರಲ್ಲ, ಡೈಲಿ ಕೇಳ್ಕೊತ್ಕೊಂಡು ಹೋಗ್ತಾರೆ ಮಕ್ಕಳು. ಚಂದ ಮಾಡಿದೆ ಆಕೆ ಏನು ನೋ ಬಂದೇ ನೋಡಿ ಯಾವಾಗ ಕುಡಿದು ಸೋವೆಕಾಯಿ ಅಂತಾರೆ ಇಲ್ಲ ಇದು ಅಂತಾರೆ ಇಲ್ಲಿ ಕದ್ದು ಅಂತಾರೆ ನಮ್ಮೂರ. ಕದ್ದು ಇಲ್ಲ ಲೌಕಿ ಅಂತಾರೆ. ಕದ್ದು ಅಂದ್ರೆ ಗೋಲಂದ ಇರ್ತಾವ ನೋಡಿ ಅವಕ್ಕಂತಾರೆ ಕದ್ದು. ಇದಕ್ಕೆ ಲೌಕಿ ಅಂತಾರೆ.
9:42 ಅಲ್ಲತ್ತಿತ್ತು ಟೈಮಿಂಗ್. ಸೊ ನೋಡಿರಿ ನೀವು ಕೂಡ ಬಿಸಿನ ಕುರಿ ಇದು ಮಾಡ್ತದೆ. ಸೊ ಸೋರೆಕಾಯಿ ಪಲ್ಯ, ದೊಡ್ಡ ಮೆಣಸಿನ್ಕಾಯಿ ಮತ್ತು ಗೋಬಿ ಮಾಡಿದರು ರೊಟ್ಟಿ ಜೊತೆಲ್ಲ. ಸೊ ನೀವು ಕೂಡ ಬರ್ರಿ ಊಟ ಮಾಡಿರಿ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಯ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲಿಗೆ. ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಧನ್ಯವಾದಗಳು.